ಇನ್ನು ರಾಜ್ಯದಲ್ಲಿ ವಾಹನ ಮಾಲೀಕರಿಗೆ ಒಂದು ಹೊಸ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಹೋದಲ್ಲಿ ಬಂದಲ್ಲಿ ಪೊಲೀಸರು ಎಮಿಷನ್ ಟೆಸ್ಟ್ ರಿಪೋರ್ಟ್ ಕೊಡಿ, ಎಮಿಷನ್ ಟೆಸ್ಟ್ ರಿಪೋರ್ಟ್ ಕೊಡಿ ಅಂತ ಇದ್ದಾರೆ. ಆದರೆ ಎಮಿಷನ್ ಟೆಸ್ಟ್ ಮಾಡ್ಸೋಕ್ಕೆ ಹೋಗೋಣ ಅಂದರೆ ಆಗ್ತಾ ಇಲ್ಲ. 1.5-2 ತಿಂಗಳಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. 1.5 ತಿಂಗಳಿಂದ ಹಾಲೋಗ್ರಾಮ್ ಸಮಸ್ಯೆ. 400 ವಾಯುಮಾಲಿನ್ಯ ತಪಾಸಣಾ ಕೇಂದ್ರಗಳು ಕ್ಲೋಸ್. ಎಮಿಷನ್ ಟೆಸ್ಟ್ ಆಗದೆ ವಾಹನ ಸವಾರರ ಪರದಾಟ. ಹೌದು, ರಾಜ್ಯದ ವಾಹನ ಮಾಲೀಕರು ಕಳೆದ 1.5 ತಿಂಗಳಿನಿಂದ ವಾಯುಮಾಲಿನ್ಯ ತಪಾಸಣೆಯ ಪತ್ರವನ್ನು ಪಡೆಯೋದೆ ದೊಡ್ಡ ತಲೆನೋವಾಗಿದೆ. ರಾಜ್ಯದಲ್ಲಿ 2650 ವಾಯುಮಾಲಿನ್ಯ ತಪಾಸಣಾ ಕೇಂದ್ರಗಳಿದ್ದು, ಅದರಲ್ಲಿ 400 ಕೇಂದ್ರಗಳು ಕಳೆದ 1.5 ತಿಂಗಳಲ್ಲಿ ಕ್ಲೋಸ್ ಆಗಿವೆ. ಮುಖ್ಯವಾಗಿ ಹಾಲೋಗ್ರಾಮ್ ಸ್ಟಿಕ್ಕರ್ ಸಿಗದೇ ಇರೋದೇ ಈ ಕೇಂದ್ರಗಳು ಮುಚ್ಚೋದಕ್ಕೆ ಕಾರಣವಾಗಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ವಾಯುಮಾಲಿನ್ಯ ಪ್ರಮಾಣ ಪತ್ರಗಳಿಗೆ ಅಂಟಿಸಲು ಕಡ್ಡಾಯವಾಗಿ ಹಾಲೋಗ್ರಾಮ್ ಬೇಕು. ಇದನ್ನ ಸರ್ಕಾರ ಪೂರೈಸಬೇಕು. ಆದರೆ 1.5 ತಿಂಗಳಾದರೂ ಪೂರೈಸಿಲ್ಲ. ಈ ಬಗ್ಗೆ ಸಾರಿಗೆ ಕಮಿಷನರ್ ಸಚಿವರಿಗೆ ಪತ್ರ ಕೂಡ ಬರೆದು ಮನವಿ ಮಾಡಿಕೊಂಡಿದ್ದೇವೆ ಅಂತೇಳಿ ಕರ್ನಾಟಕ ರಾಜ್ಯ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಸ್ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ಯೋಗೀಶ್ ಹೇಳಿದ್ದಾರೆ. ಈಗ ರಾಜ್ಯದಲ್ಲಿ 2650 ಕೇಂದ್ರಗಳಿದೆ ಎಮಿಷನ್ ಟೆಸ್ಟು. ಬೆಂಗಳೂರಲ್ಲಿ ಬಂದ್ಬಿಟ್ಟು 880 ಎಮಿಷನ್ ಟೆಸ್ಟ್ಗಳಿದೆ. ಎಲ್ಲ ಕನ್ಸಲ್ಟೆಂಟ್ ಆಫೀಸರ್ಸ್ಗೆ ಎಲ್ಲರಿಗೂ ನಾನು ಮನವಿ ಕೊಟ್ಟಿದ್ದೀನಿ. ಸರ್, 2 ತಿಂಗಳಿಂದ ಎಮಿಷನ್ ಟೆಸ್ಟಿಂಗ್ ಏನು ನಾವು ಯೂಸ್ ಮಾಡ್ತೀವೋ ಸ್ಟಿಕ್ಕರು ಅದನ್ನು ಖಾಲಿ ಆಗಿಬಿಟ್ಟಿದೆ. ಅದರಿಂದ ಒಂದು ಕಮ್ಮಿ ಅಂದರೂ 400-500 ಎಮಿಷನ್ ಟೆಸ್ಟಿಂಗ್ ನಿಂತೋಗ್ಬಿಟ್ಟಿದೆ. ಈ ಎಮಿಷನ್ ಟೆಸ್ಟ್ ಇಲ್ಲ ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಯಾರನ್ನ ಡೆತ್ ಆಯಿತು ಅಂದರೆ ಏನೋ ಆಯಿತು, ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಒಂದು. ಎರಡನೇದು, ನೀವು RTOಲ್ಲಿ ಹೋಗ್ತೀರಾ, RTOಲ್ಲಿ ಹೋದರೆ ನಿಮ್ಗೆ FC ಆಗಲ್ಲ. FCಗೆ ಬೇಕು ನಿಮಗೆ ಎಮಿಷನ್ ಟೆಸ್ಟ್ ಇದ್ದರೆ ಮಾತ್ರ ನಿಮಗೆ FC ಆಗೋದು. ಸೊ ಅದರಿಂದ ತುಂಬ ಕಷ್ಟ ಆಗ್ತದೆ. ಇನ್ನು ವಾಹನಗಳ RC ಮತ್ತು DL ಸೇರಿದಂತೆ SSRP ನಕಲು ತಡೆಗೆ ಇದರ ಜೊತೆಗೆ ಭದ್ರತೆ ಹೆಚ್ಚಿಸಲು ಹಾಲೋಗ್ರಾಮ್ ಸ್ಟಿಕ್ಕರ್ ಬಳಕೆ ಮಾಡಲಾಗ್ತಿದೆ. ಆದರೆ ಇದೀಗ ಹಾಲೋಗ್ರಾಮ್ ಸ್ಟಿಕ್ಕರ್ ಕೊರತೆ ದೊಡ್ಡ ಸವಾಲನ್ನು ತಂದಿಟ್ಟಿದೆ. ಇದರಿಂದ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇಲ್ಲದೆ ಒಂದೆಡೆ FC ಇನ್ಶೂರೆನ್ಸ್ ಆಗ್ತಿಲ್ಲ, ಮತ್ತೊಂದು ಕಡೆ ಪೊಲೀಸರು ಹಿಡಿತಾ ಇದ್ದಾರೆ. ಜೊತೆಗೆ ಹೊರ ರಾಜ್ಯಗಳಲ್ಲಿ ರಾಜ್ಯದ ವಾಹನ ಸವಾರರಿಗೆ ದಂಡ ಹಾಕ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ರಾಮಲಿಂಗ ರೆಡ್ಡಿ, ಈಗಾಗಲೇ ಹಾಲೋಗ್ರಾಮ್ಗೆ ಟೆಂಡರ್ ಕರೆಯಲಾಗಿದೆ, ಏಪ್ರಿಲ್ನಲ್ಲಿ ಅಪ್ಡೇಟ್ ಆಗಲಿದೆ, ಮುಂದೆ ಈ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ದಾರೆ. ವಾಹನಗೆ ಶಿಫ್ಟ್ ಆಗ್ತೀವಿ. ಏಪ್ರಿಲ್ 1ಕ್ಕೆ ಕೊನೆ, ಏಪ್ರಿಲ್ 1ಕ್ಕೆ ಎಲ್ಲರೂ ಕೂಡ ವಾಹನಕ್ಕೆ ಶಿಫ್ಟ್ ಆಗಬೇಕು. ದೇಶದಲ್ಲಿ ವಾಹನ ಇದೆಯಲ್ಲ, ವಾಹನದಕ್ಕೆ ಶಿಫ್ಟ್ ಆಗಬೇಕು. ಇನ್ನೆಷ್ಟು ಇನ್ನು 1.5 ತಿಂಗಳಿದೆ. ಬೇರೆ ರಾಜ್ಯಗಳಲ್ಲಿ ಕೆಲವರು ಫೈನ್ ಹಾಕ್ತಾ ಇದ್ದಾರೆ. ಏಪ್ರಿಲ್ 1ರವರೆಗೂ ಕೂಡ ವಾಹನಗಳ ಅವಕಾಶ ಇರೋದ್ರಿಂದ ಬೇರೆ ರಾಜ್ಯಗಳಲ್ಲಿ ಫೈನ್ ಹಾಕಿರೋದು ತಪ್ಪದು. ಅದೇ ಹಾಲೋಗ್ರಾಮ್ದು ಅದು ಮಾತಾಡಿದ್ದೀನಿ. ವಾಹನಿಗೆಲ್ಲ ಶಿಫ್ಟ್ ಆದಮೇಲೆ ಈ ಸಮಸ್ಯೆನೇ ಬರಲ್ಲ. ಆದರೆ ಕಾರ್ಡ್ ಇರುತ್ತಲ್ಲ, ಸರ್ಟಿಫಿಕೇಟ್ ಕೊಡ್ತಾ ಇರ್ಬೋದು, ಹಾಲೋಗ್ರಾಮ್ ಇರೋದಿಲ್ಲ ಅಷ್ಟೇ. ಅದು ಮೊನ್ನೆ ಟೆಂಡರ್ ಒಂದು ಕರೆದಿದ್ರು, 5 ಲಕ್ಷ ಕರೆದಿದ್ರು, ಕೊಟ್ಬಿಟ್ರು. ಅದನ್ನು ವಾಹನ ಶಿಫ್ಟ್ ಆಗ್ತಾ ಇದೀವಿ. ಇನ್ನು ಹಾಲೋಗ್ರಾಮು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಒಟ್ನಲ್ಲಿ ಆದಷ್ಟು ಬೇಗ ವಾಹನ ಮಾಲೀಕರ ಮಾಲಿನ್ಯ ಪ್ರಮಾಣ ಪತ್ರದ ಸಮಸ್ಯೆಗೆ ಮುಕ್ತಿ ಸಿಗಲಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.